ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಳ್ಕರ್. ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರೈತರಿಗೆ ವಿಶೇಷ ಸೋತೆ. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳಿಗೆ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಕೃಷ್ಣ ಬೀರ್ ಚೌಧರಿ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾನ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಶ್ರೀ ಮಹಾಂತೇಶ್ ವಿ ಕಮತ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ರೈತರ ವಿವಿಧ ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ನೀಡಿದರು. ಹೌದು ವೀಕ್ಷಕರ, ಭಾರತೀಯ ಕೃಷಿ ಸಮಾಜ ಕರ್ನಾಟಕ ರಾಜ್ಯ ಅಧ್ಯಕ್ಷರು ರೈತರ ವಿವಿಧ ಸಮಸ್ಯೆಗಳ ಚರ್ಚೆ ಮಾಡಿ ದೆಹಲಿಗೆ ಹೋಗಿ ಕೃಷಿ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ಪ್ರದೇಶ ಅತ್ಯಂತ ಸಾಮರಸ್ಯದ ಸಮೃದ್ಧ ನಾಡು. ಪ್ರಸ್ತುತವಾಗಿ ರಾಜ್ಯದಲ್ಲಿ 42% ಮಳೆ ಕೊರತೆಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಕೆಳಗೆ ಕಾಣಿಸಿದ ಬೇಡಿಕೆಗಳನ್ನು ರೈತರ ಹಿತ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ನೆರವೇರಿಸಬೇಕೆಂದು ವಿನಂತಿಸುತ್ತೇವೆ. 1. ರೈತರಿಗೆ ಎನ್ಡಿಆರ್ಎಫ್ ನಿಯಮದಂತೆ ತಕ್ಷಣ ಹಾನಿಗೊಳಗಾದ ಬೆಳೆ ಪರಿಹಾರ ನೀಡಬೇಕು. 2. ರೈತರ ಬೆಳೆದ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಎಪಿಎಂಸಿಗಳಲ್ಲಿ ಶಾಶ್ವತ ಖರೀದಿ ಕೇಂದ್ರ ತೆರೆಯಬೇಕು. 3. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳಾದ ಆಲಮಟ್ಟಿ ಎತ್ತರ ನದಿ ಹೂಳು ತೆಗೆಯುವುದು, ಕಳಸಾ ಬಂಡೂರಿ ನಾಲಾ ಜೋಡಣೆ, ಮಹದಾಯಿ ನದಿ ಮಲಪ್ರಭಾ ನದಿ ಜೋಡಣೆಯ ತೊಂದರೆಗಳನ್ನು ನಿವಾರಿಸುವುದು, ಮೇಕೆದಾಟು ಆಣೆಕಟ್ಟು ನಿರ್ಮಾಣಕ್ಕೆ ಚಾಲನೆ ನೀಡಬೇಕು. 4. ಮಲಪ್ರಭಾ ನದಿ ದಡದಲ್ಲಿರುವ ಜಾಕ್ವೆಲ್ಗಳು 20 ವರ್ಷದಿಂದ ದುರಸ್ತಿಯಾಗಿಲ್ಲ. ಇವುಗಳ ದುರಸ್ತಿ ಕ್ರಮ ಹಾಗೂ ನವನಗರ ಹತ್ತಿರ ಹೊಸ ಜಾಕ್ವೆಲ್ ತೆರೆದು ಬೆಳವಡಿ ಬುಡರೆಕಟ್ಟಿ ಏತ ನೀರಾವರಿ ಪ್ರಾರಂಭಿಸಬೇಕು. 5. ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕನಿಷ್ಠ 10,000ಕ್ಕೆ ತಕ್ಷಣದಿಂದ ಏರಿಸಬೇಕು. 6. ರೈತರು ಸಂಕಷ್ಟದಲ್ಲಿರುವುದರಿಂದ ರೈತರ ಸಾಲ ಮನ್ನಾ ಮಾಡಲು ವಿನಂತಿ. 7. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿಆರ್ಎಎಂಜೆ ಈ ಯೋಜನೆಯಲ್ಲಿ ಪ್ರತಿ ಎಕರೆಗೆ ಪ್ರತಿ ವರ್ಷ 15ರಿಂದ 20 ಕೂಲಿಗಳನ್ನು ಅಳವಡಿಸಿ ಕೃಷಿಗೆ ಉತ್ತೇಜನ ನೀಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ರಾಜ್ಯದ ರೈತರ ಹಿತದೃಷ್ಟಿಯಿಂದ ಈಡೇರಿಸಬೇಕೆಂದು ತಮ್ಮಲ್ಲಿ ರಾಜ್ಯದ ರೈತರ ಪರವಾಗಿ ವಿನಂತಿಸುತ್ತೇವೆ. ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಕೈಬಿಡಬೇಕೆಂದು ತಾವುಗಳು ಈ ಗಂಭೀರ ವಿಷಯವನ್ನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ರೈತರು, ಕಾರ್ಮಿಕರು ಮತ್ತು ಸಾಮಾನ್ಯ ಜನರ ಹಿತಾಸಕ್ತಿಯನ್ನು ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ತಮ್ಮಲ್ಲಿ ವಿನಂತಿ. ದಿನಾಂಕ 1/7/2026 ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಗಳು: 1. ಕೇಂದ್ರ ಸಚಿವರು ಗತಿಶಕ್ತಿ. 2. ಕೇಂದ್ರ ಹಣಕಾಸು ಸಚಿವರು ಕರ್ನಾಟಕ ರಾಜ್ಯ ಅಧ್ಯಕ್ಷರು ಶ್ರೀ ಮಹಾಂತೇಶ್ ವಿ ಕಮತ್, ರಾಜ್ಯ ಉಪಾಧ್ಯಕ್ಷರು ಶ್ರೀ ವೆಂಕಣ್ಣಗೌಡ ಕಂಟೆಪ್ಪಗೌಡರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಾಜಿದ್ ಹುಸೇನ್, ರಾಜ್ಯ ಸಂಚಾಲಕರು ಶ್ರೀ ಮಹೇಶ್ ಹಿರೇಮಠ್, ಧಾರವಾಡ ಜಿಲ್ಲಾ ಅಧ್ಯಕ್ಷರು ಶ್ರೀ ಮುದುಕಣ್ಣ ಕಂಗೊಳ್ಳಿ, ಜಿಲ್ಲಾ ಉಪಾಧ್ಯಕ್ಷರು ರಾಜಶೇಖರ್ ಕರ್ಕಣ್ಣವರ್, ಜಿಲ್ಲಾ ಹಿರಿಯ ಮುಖಂಡರು ಮರಿಕಲ್ಲಪ್ಪ ಮೇಟಿ, ಈರಪ್ಪ ಕಂಕೊಳ್ಳಿ ಎಲ್ಲರೂ ಮನವಿ ಸಲ್ಲಿಸಿದರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ವರದಿ ಮಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ.